ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಸಮ್ಮರ್ ವೆಕೇಷನ್ ಟ್ರಿಪ್ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಫಸ್ಟ್ ಡೇ ವ್ಲಾಗ್ನ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡಿ. ಫಸ್ಟ್ ಡೇ ನಾವು ಫ್ಲೈಟ್ ಜರ್ನಿ ಮಾಡ್ಕೊಂಡು ಇಲ್ಲಿಗೆ ಬಂದ್ವಲ್ಲ, ಅವತ್ತು ಡೇ ಫುಲ್ ಒಂಥರ ಜರ್ನಿಗೆ ವೇಸ್ಟ್ ಆಯಿತು. ಇನ್ನು ಇವತ್ತು ಸೆಕೆಂಡ್ ಡೇ. ಇನ್ನು ಅರ್ಲಿ ಮಾರ್ನಿಂಗು ಒಂದು 4 o'clock ಆ ಥರ ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿ ರೂಮಲ್ಲೇ ಸ್ನಾನ ಮಾಡಿ ರೆಡಿಯಾಗಿ ಡೈರೆಕ್ಟ್ ನಾವು ದರ್ಶನಕ್ಕೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಗಂಗಾ ಸ್ನಾನ ಮಾಡಿಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಬಟ್ ನಾವು ಇನ್ನು ರೂಮಲ್ಲೇ ಮಾಡ್ಕೊಂಡು ಬಂದ್ವಿ. ಇನ್ನು ಅರ್ಲಿ ಮಾರ್ನಿಂಗು ಗಂಗಾ ಸ್ನಾನ ಮಾಡೋದು ಅದೆಲ್ಲ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನು ಮತ್ತೆ ಕ್ಯೂ ಜಾಸ್ತಿ ಆಯಿತು ಅಂದರೂ ಕೂಡ ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾವು ರೂಮಲ್ಲೇ ಸ್ನಾನ ಮಾಡ್ಕೊಂಬಂದು ದೇವ್ರ ದರ್ಶನಕ್ಕೆ ಹೋದ್ವಿ. ನಾವು ಕರೆಕ್ಟು ರೂಮಲ್ಲಿ ಒಂದು 5:30ಗೆ ಏನೋ ಬಿಟ್ವಿ. 6 o'clock ಟೆಂಪಲ್ಗೆ ರೀಚ್ ಆದ್ವಿ. ಇನ್ನು 6:30 ಒಂದು ವಿತಿನ್ ಹಾಫ್ ಆನ್ ಅವರಲ್ಲೇ ನಮಗೆ ದರ್ಶನ ಅಂತೂ ಆಗೋಯ್ತು. ಬಿಕಾಸ್ ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ಅದಕ್ಕೋಸ್ಕರ. ಆ್ಯಂಡ್ ಇನ್ನೂ ಟೈಮ್ ಆಗ್ತಾ ಈ ಬಿಸಿಲಲ್ಲಿ ಕ್ಯೂವಲ್ಲಿ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಬೇಗ ಮಾಡ್ಕೊಂಡ್ವಿ. ಈ ಆಟೋ ನೋಡಿ, ಓಪನ್ ಆಟೋ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇದು ಕೌಳಿ ಹಣ್ಣು, ಇದು ಯಾರಿಗೆಲ್ಲ ಗೊತ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಈ ಹಣ್ಣಂತೂ ಇಲ್ಲಿ ತುಂಬ ಜನ ಇಟ್ಕೊಂಡು ಮಾರ್ತಾ ಇದ್ರು. ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ ಅಂಗಡಿಯವ್ರ ಹತ್ರ ಕೂಡ ಈ ಹಣ್ಣಂತೂ ಸಿಗ್ತಾ ಇತ್ತು. ಮ್ಯಾಂಗೋಸೇ ಅಲ್ಲಲ್ಲಿ ಇಟ್ಟಿದ್ರು, ಬಟ್ ಈ ಹಣ್ಣು ಅಂತೂ ಎಷ್ಟು ಚೆನ್ನಾಗಿ ಸಿಗ್ತಾ ಇತ್ತು. ಬಟ್ ಇದು ನಾನು ತಿಂದಾದ್ಮೇಲೆ ಗೊತ್ತಾಯಿತು ನನಗೆ ಟೇಸ್ಟ್ ನೋಡಿ, ಇದನ್ನೆಲ್ಲೋ ತಿಂದಿದ್ದೀನಿ ಅಂತ. ನಾನು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ತಿಂದಿದ್ದೀನಿ, ಮತ್ತು ಇವಾಗ ತಿಂತಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಂತೂ ಯಾವ ಅಂಗಡಿಗಳು ನೋಡಿದ್ರು ಕೂಡ ಇದೇ ಜಾಸ್ತಿ ಪೂಜೆ ಸಾಮಾನು ಜಾಸ್ತಿ ಸಿಗೋದು, ಮತ್ತು ಶಿವ ರಿಲೇಟೆಡ್ ಏನಿದೆಯೋ ಅದನ್ನೆಲ್ಲ ಐಟಮ್ಸೇ ಜಾಸ್ತಿ ಸಿಗ್ತಿತ್ತು. ಆಮೇಲೆ ಇಲ್ಲೆಲ್ಲ ರೋಡ್ಸ್ ಕೂಡ ಇನ್ಸೈಡ್ ದೇವಸ್ಥಾನ ಒಳಗಡೆ ಎಲ್ಲ ಆ ಕಡೆ ಎಲ್ಲ ಕೂಡ ತುಂಬ ಚಿಕ್ಕ ಚಿಕ್ಕ ರೋಡ್ಸು, ತುಂಬ ಕಂಜೆಸ್ಟೆಡು. ಅಷ್ಟು ಜನ ಕ್ರೌಡ್ ಇದ್ದಾಗ ಓಡಾಡೋಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಫ್ರೀಯಾಗಿ ಇಲ್ಲ. ಇದು ನೋಡಿ ಹಸು ತಲೆ, ಅದಕ್ಕೆ ಪೈಪ್ನ ಆ್ಯಡ್ ಮಾಡಿದ್ದಾರೆ. ಆ ಪೈಪ್ ಒಳಗಡೆಯಿಂದ ಹಾಲು ಹಾಕಿದಾಗ ಈ ಹಸು ಕೊಂಬು ಒಳಗಡೆಯಿಂದ ಹಾಲು ಆಚೆ ಬರುತ್ತೆ. ಸೊ ಅದನ್ನು ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ನಾವಂತೂ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇದೆಲ್ಲ ಒಂದು ರೌಂಡ್ ನೋಡಿಕೊಂಡು ಇವಾಗಂತೂ ಟೀನ ಕುಡಿತಾ ಇದ್ದೀವಿ. ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಟೈಮ್ ಈಗ 7:30 ಆಗ್ತಾ ಇದೆ ಫ್ರೆಂಡ್ಸ್. ನಾವೀಗ ಟೀ ಕುಡಿತಾ ಇದ್ದೀವಿ. ಮತ್ತು ಇನ್ನು ಟೀ ಕುಡಿದು ಆಮೇಲೆ ಇನ್ನು ಕಾರ್ನ ಮಾತಾಡ್ಕೊಂಡಿದ್ವಿ ಒನ್ ಡೇಗೆ. ಸೊ ಕಾರಲ್ಲಿ ಹತ್ಕೊಂಡು ಮತ್ತೆ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಇವ್ರು ಯಾರೋ ಬಂದುಬಿಟ್ಟು ರುದ್ರಾಕ್ಷಿ ಮಾಲೆ ತಗೊಳ್ಳಿ ಅಂತ ಫೋರ್ಸ್ ಮಾಡಿದ್ರು. ಅಂದರೆ ನಮ್ಮ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು. ಕೊನೆಗಂತೂ ನಮ್ಮ ಹಸ್ಬೆಂಡ್ ಹೋಗ್ಲಿ ಬಿಡು ಅಂತ ತಗೊಂಡೇ ಬಿಟ್ಟರು. ಅದನ್ನು ಹಾಕ್ತೀವೋ ಇಲ್ಲೋ ಗೊತ್ತಿಲ್ಲ, ಅವ್ರು ಅಷ್ಟು ಫೋರ್ಸ್ ಮಾಡಿದ್ದಕ್ಕೆ ತಗೊಂಡಿದ್ದಾಯಿತು. ಇಲ್ಲಿ ನಾನು ನಮ್ಮ ಅತ್ತೆ ಇಬ್ಬರು ಬೊಟ್ಟು ನೋಡಿಕೊಂಡು ನಗಾಡ್ಕೊಂಡು ಇದ್ವಿ. ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ವಿಡಿಯೋನ ತಗೊಂಡ್ವಿ. ಈಗ ನಾವು ಗಂಗಾ ಸ್ನಾನ ಮಾಡೋಣ ಅಂತ ಗಂಗಾ ನದಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಉಲ್ಟಾ ಮಾಡಿದ್ದೀವಿ. ಗಂಗಾ ಸ್ನಾನ ಮಾಡಿಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡಬೇಕಾಗುತ್ತೆ, ಅದನ್ನೇ ಮಾಡ್ತಾರೆ ಮ್ಯಾಕ್ಸಿಮಮ್ಮು. ಬಟ್ ನಮಗೆ ಅರ್ಲಿ ಮಾರ್ನಿಂಗೇ ಬೇಗ ಎದ್ದು ಬಂದ್ವಲ್ಲ, ಸೊ ಇಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ನಾವು ರೂಮಲ್ಲೇ ಎಲ್ಲರೂ ತಲೆ ಸ್ನಾನ ಮಾಡಿಕೊಂಡು ಡೈರೆಕ್ಟ್ ನಾವು ದರ್ಶನ ಮಾಡೋಕ್ಕೆ ಹೋದ್ವಿ. ಆಮೇಲೆ ಇನ್ನು ಗಂಗಾ ಸ್ನಾನ ಮಾಡೋಕ್ಕೆ ಬಂದ್ವಿ. ಆ್ಯಂಡ್ ಯಾರಾದರೂ ನಮಗೆ ಮನೇಲಿ ಎಲ್ಲ ಸತ್ತೋಗಿರೋರಿಗೆಲ್ಲ ಪಿಂಡ ಎಲ್ಲ ಬಿಡ್ತಾರಲ್ಲ, ಸೊ ಅದನ್ನು ಕೂಡ ಮಾಡಬೇಕಿತ್ತು. ಆ್ಯಂಡ್ ಅದನ್ನು ಮಾಡೋಣ ಅಂತಲೇ ಬಂದ್ವಿ. ಅದನ್ನು ಮಾಡಿಬಿಟ್ಟು ಸ್ನಾನ ಮಾಡಬೇಕಲ್ಲ, ಅದನ್ನು ಮಾಡಿ ಎಲ್ಲರೂ ಇನ್ನೊಂದ್ಸತಿ ಸ್ನಾನ ಮಾಡ್ಕೊಂಡ್ವಿ. ಬಟ್ ಈ ಗಂಗಾ ನದಿ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ರಿಯಲಿ ಹೇಳಬೇಕು ಅಂದರೆ ಕ್ರೌಡ್ ಏನೂ ಇರಲೇ ಇಲ್ಲ. ಬಿಕಾಸ್ ಪ್ರಯಾಗ್ರಾಜ್ ಕುಂಭಮೇಳ ಮುಗೀತಲ್ವ, ಸೊ ಆ ಟೈಮಲ್ಲಿ ತುಂಬ ಜನ ಬಂದು ಹೋಗಿದ್ದಾರಲ್ವ, ಅದಕ್ಕೋಸ್ಕರ ಇವಾಗಂತೂ ಯಾರೂ ಜಾಸ್ತಿ ಜನ ಬಂದಿಲ್ಲ. ನಾವೀಗ ಈ ಸೈಡಿಂದ ಆ ಸೈಡ್ಗೆ ಹೋಗಿದ್ದಾಯಿತು ಬೋಟಲ್ಲಿ. ಈಚ್ ಒನ್ ಬಂದು 100 rupees ತೊಗೊಂಡ್ರು. ರಿಯಲಿ ಬಾಯಿಗೆ ಎಷ್ಟು ಬಂದರೆ ಅಷ್ಟೇ ಕೇಳ್ತಾರೆ ಫ್ರೆಂಡ್ಸ್. ಬಟ್ ನಾವಂತೂ ಬಾರ್ಗೇನ್ ಮಾಡಲೇಬೇಕು. ಬಾರ್ಗೇನ್ ಮಾಡಿದ್ರೆ ಒಂದು ರೇಟ್ಗೆ ಬರ್ತಾರೆ, ಇಲ್ಲ ಅಂತಂದರೆ ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಕೊಡೋಕ್ಕೆ ಆಗೋದಿಲ್ಲ. ಜಸ್ಟ್ ಒಂದು 10 minutes ಒಳಗೆ ಈ ಕಡೆಯಿಂದ ಆ ಕಡೆಗೆ ಡ್ರಾಪ್ ಮಾಡಿದ್ದಾರೆ ಅಷ್ಟೇ. ಅಷ್ಟಕ್ಕೇ 100 rupees ಈಚ್ ಒನ್ನು. ಇನ್ನು ಬಿಸಿಲು ಕೂಡ ಜಾಸ್ತಿನೇ ಇತ್ತು ಮಧ್ಯಾಹ್ನ ಟೈಮಲ್ಲಿ. ಆ್ಯಂಡ್ ನಮಗೆ ನೀರಲ್ಲಿ ಆಟ ಆಡಲಿಕ್ಕೆ ಕೂಡ ಇಷ್ಟನೇ ಇತ್ತು.
ಬಟ್ ಇನ್ನು ಮಕ್ಕಳಿದ್ದಾರೆ, ಜಾಸ್ತಿ ಹೊತ್ತು ಆಟ ಆಡೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇನ್ನು ರಿಟರ್ನ್ ಅದೇ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಪಿಕಪ್ ಆ್ಯಂಡ್ ಡ್ರಾಪ್ ಎರಡಕ್ಕೂ ಸೇರಿ 100 ರೂಪೀಸ್ ತೊಗೊಂಡಿದ್ದಾರೆ. ನಾನು ಒಂದು ಸೈಡ್ ಮಾತ್ರ 100 ಅಂದ್ಕೊಂಡೆ, ಪಿಕಪ್ ಡ್ರಾಪ್ ಎರಡಕ್ಕೂ ಸೇರಿ 100 ರೂಪೀಸು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಆಗಬೇಕಂದ್ರೆ ಕೊಡಲೇಬೇಕಾಗತ್ತೆ. ಮತ್ತು ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ 7 ಗಾರ್ಡ್ಸ್ ಏನೋ ಇದೆ, ಹೇಳಬೇಕು ಅಂದರೆ ಇನ್ನೂ ಜಾಸ್ತಿನೇ ಇದೆ. ಬಟ್ ಇಲ್ಲಿ 7 ಗಾರ್ಡ್ಸು ತೋರ್ಸೋಕ್ಕೆ ಅವರು 4000 ರೂಪೀಸ್ ಕೇಳಿದ್ರು ನಾವು ಎಲ್ಲರಿಗೂ ಸೇರಿ. ಅಂದರೆ ಮಕ್ಕಳನ್ನ ಬಿಟ್ಟು ನಾವು 4 ಜನಕ್ಕೆ 4000, ಅಂದರೆ ಈಚ್ 1000 ರೂಪೀಸ್ ಆ ಥರ ಕೇಳಿದ್ರು. ಇನ್ನು ನಾವು ಬಾರ್ಗೇನ್ ಮಾಡಿದರೆ ಮೇ ಬಿ 2000 ಆ ಥರ 2.5ಗೆ ಬಂದಿರೋರು. ಬಟ್ ಇನ್ನು ಅಷ್ಟೆಲ್ಲ ಏನು ಬೇಡ ಬಿಡೋ ಅಂತ ಇದೊಂದೇ ನೋಡಿಕೊಂಡು ಇನ್ನು ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡ್ವಿ. ಮತ್ತೆ ಇಲ್ಲಿ ಕೂತ್ಕೊಂಡು ಎಲ್ಲರೂ ಜ್ಯೂಸ್ ಕುಡಿದು ಆಮೇಲೆ ಇನ್ನು ಡೈರೆಕ್ಟ್ ನಾವು ರೂಮ್ಗಂತೂ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನು ರೆಸ್ಟ್ ಮಾಡಬೇಕಲ್ಲ, ಸೊ ನಮ್ಮ ಇನ್ಲಾಸ್ ಎಲ್ಲ ಕೂಡ ಬಂದಿದ್ದರು. ಇನ್ನು ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕಾಗತ್ತೆ. ಸೊ ನಾವಂತೂ ರೆಸ್ಟ್ ಮಾಡಲ್ಲ, ಅಂದರೆ ಅವ್ರಿಗೆ ರೆಸ್ಟ್ ಬೇಕಲ್ಲ, ಅದಕ್ಕೋಸ್ಕರ ಇನ್ನು ರಿಟರ್ನ್ ರೂಮ್ಗಂತೂ ಹೋಗ್ತಾ ಇದ್ದೀವಿ. ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ಟೈಮಲ್ಲಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಬಿಸಿಲು ಕೂಡ 40 ಡಿಗ್ರೀಸ್ ಇದೆ ಫ್ರೆಂಡ್ಸ್ ಉತ್ತರ ಪ್ರದೇಶಲ್ಲಿ. ಇನ್ನು ನಾವು ಬೆಂಗಳೂರಲ್ಲೆಲ್ಲ 35ಗೆ ನಮಗೆ ಜಾಸ್ತಿ ಅನಿಸುತ್ತೆ, ಇಲ್ಲೆಲ್ಲ 40, 38, 39, 40 ತೋರಿಸ್ತಿದೆ. ಅದಕ್ಕೋಸ್ಕರ ಇನ್ನು ಈ ಬಿಸಿಲಲ್ಲಿ ಜಾಸ್ತಿ ಸುತ್ತಾಡೋಕ್ಕೂ ಆಗೋದಿಲ್ಲ ಆ್ಯಂಡ್ ಫುಲ್ ಟಯರ್ಡ್ ಆಗ್ತೀವಿ ಅಂತ ಇನ್ನು ರಿಟರ್ನ್ ರೂಮ್ಗಂತೂ ಹೋಗ್ತಾ ಇದ್ದೀವಿ. ನಾನಂತೂ ಸಿಂಗಿಲಾಗೆ ಬ್ಯಾಕ್ ಸೈಡ್ ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಹೋಗ್ತಾ ಅಂದಿವಿ ಅಲ್ಲಿ ಏನೇನು ಗ್ರೀನರಿ, ಯಾವ್ಯಾವ ಕಾಲೇಜು ಸ್ಕೂಲ್ ಎಲ್ಲ ಚೆನ್ನಾಗಿ ಕಾಣಿಸ್ತಿರೋದೆಲ್ಲ ಈ ಥರ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ರೂಮ್ಗೆ ಬಂದ್ವಿ. ಆ್ಯಕ್ಚುಲಿ ನಾವು ಕ್ವಾರ್ಟರ್ಸಲ್ಲಿದ್ವಿ, ಆರ್ಮಿ ಕ್ವಾರ್ಟರ್ಸಲ್ಲಿ. ಅದಕ್ಕೋಸ್ಕರ ಇಲ್ಲಿ ಮರದ ಕೆಳಗಡೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ನೀರಲ್ಲೆಲ್ಲ ಆಟ ಆಡಿದ್ಮೇಲೆ ಹೊಟ್ಟೆ ಎಷ್ಟು ಹೆಂಗಿರುತ್ತೆ ಹೇಳಿ, ಸಿಕ್ಕಾಪಟ್ಟೆ ಇರುತ್ತಲ್ವ. ನಮಗೂ ಕೂಡ ಹಂಗೆ ಇತ್ತು. ಇನ್ನು ಆಚೆಯಿಂದನೇ ಊಟ ತಗೊಬಂದು ಇಲ್ಲಿ ಕ್ವಾರ್ಟರ್ಸಲ್ಲೇ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಅದು ಮರದ ಕೆಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ನೋಡಿ. ಜೋಕಾಲಿ ಎಷ್ಟು ಸಾಕಾಗಿದೆ. ಇಬ್ರು ಕಾಡ್ತಿದ್ದಾರೆ. ಸೈಡ್ ಬಾ ನೋಡಿ. ಓ ಸೂಪರ್. ಈ ಥರ ಮರಕ್ಕೆ ಕಟ್ಟಿರೋದು ಚೆನ್ನಾಗಿ ಆಡ್ತಿದ್ದಾಳೆ ಗಮ್ಯ. ನೀನು ಕುತ್ಕೊಂತೀಯ ಗಮ್ಯ ಜೊತೆ? ಊಟ ಮಾಡಿಬಿಟ್ಟು ಒಂದು 2 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆಮೇಲೆ ಎದ್ಬಿಟ್ಟು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಇನ್ನು ಕ್ವಾರ್ಟರ್ಸಲ್ಲಿ ಮರಕ್ಕೆ ಈ ಥರ ಚೆನ್ನಾಗಿರೋ ಹಗ್ಗನ ತಗೊಂಡು ಜೋಕಾಲಿ ಕಟ್ಟಿದ್ರು. ಎಲ್ಲರೂ ಈ ಜೋಕಾಲಿಯಲ್ಲಿ ಕೂತ್ಕೊಂಡು ತೂಗ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಈವನ್ ನಮ್ಮ ಅತ್ತೆ ನಾನು ಕೂಡ ಎಂಜಾಯ್ ಮಾಡಿದ್ವಿ. ನಮ್ಮ ಅತ್ತೆಗೆ ನಾನು ತೂಗ್ದೆ, ನನಗೆ ನಮ್ಮ ಅತ್ತೆ ತೂಗಿದ್ರು. ಈವನ್ ನಮ್ಮ ಮಕ್ಕಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದರಲ್ಲಿ ಈ ಥರ ಮರಕ್ಕೆ ಕಟ್ಟಿರೋ ಜೋಕಾಲಿ ಎಷ್ಟು ದೂರ ಬೇಕಂದರೆ ಅಷ್ಟು ದೂರ ತೂಕೋಬೋದಲ್ವ, ತುಂಬ ಚೆನ್ನಾಗಿರುತ್ತೆ ಮಜಾ. ನಾವು ಚೈಲ್ಡ್ಹುಡ್ ಡೇಸಲ್ಲಿ ಜಾಸ್ತಿ ಈ ಜೋಕಾಲಿಯಲ್ಲಿ ಆಟ ಆಡಿದ್ದೀವಿ. ಸೊ ನೀವೆಲ್ಲ ಈ ಜೋಕಾಲಿಯಲ್ಲಿ ಆಟ ಆಡಿದ್ದೀರಾ ಇಲ್ವಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ರಿಯಲಿ ಈ ಜೋಕಾಲಿಯಲ್ಲಂತೂ ತುಂಬಾ ಮಜಾ ಇರುತ್ತೆ ಫ್ರೆಂಡ್ಸ. ಚೈಲ್ಡ್ಹುಡ್ ಮೆಮೊರೀಸ್ನ ಮತ್ತೊಂದು ಸಲ ರಿಮೆಂಬರ್ ಮಾಡ್ಕೊಂಡಂಗಾಯಿತು. ಅಷ್ಟು ಖುಷಿ ಆಯಿತು ನನಗಂತೂ. ಮತ್ತು ಇನ್ನು ಇವಾಗ ಕ್ಯಾಬ್ ಕೂಡ ನಮ್ಮ ಹಸ್ಬೆಂಡ್ ಬುಕ್ ಮಾಡ್ತಿದ್ದಾರೆ. ಇನ್ನು ಕ್ಯಾಬ್ ಮಾಡಿಕೊಂಡು ಆ ಟೆಂಪಲ್ ಹತ್ರ ಹೋಗಬೇಕು. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಗಂಗಾ ಹಾರತಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಗಂಗಾ ಹಾರತಿ ಅಂದರೆ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರುತ್ತೆ. ಅಂದರೆ ಈ ಕಾಶಿ ವಿಶ್ವನಾಥ ಟೆಂಪಲ್ಗೆ ಬಂದಿರೋರ್ಗೆ ಮ್ಯಾಕ್ಸಿಮಮ್ ಗೊತ್ತಿರುತ್ತೆ, ಇರೋರಿಗೂ ಕೂಡ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದನ್ನು ಆ ವಿಶೇಷತೆ ಏನು ಅಂತ ಹೋಗಿ ನೋಡೋಣ ಅಂತ ಹೇಳಿ ನಾವು ಕೂಡ ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಸ್ಟಾರ್ಟ್ ಆಗೋದು 6:30 ಇಲ್ಲ 7:30ಗೆ ಕೂಡ ಸ್ಟಾರ್ಟ್ ಆಗುತ್ತಂತೆ. ಬಟ್ ಅಲ್ಲಿ ತುಂಬ ಜನ ಇರ್ತಾರಲ್ಲ, ಸೊ ನಾವು ಬೇಗ ಹೋದರೆ ಕೂತ್ಕೋಬೋದು ಫ್ರಂಟಲ್ಲಿ ಅಂತ ಹೋಗ್ತಾ ಇದ್ದೀವಿ. ಹಲಸಿನ ತೋಳು ಮರ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಕಾಯಿ ಬಿಟ್ಟಿದೆ. ಕ್ವಾರ್ಟರ್ಸಲ್ಲಿ ಇತ್ತು ಈ ಮರ, ಅದನ್ನು ವಿಡಿಯೋ ಮಾಡಿಕೊಂಡೆ. ಮತ್ತು ಇವಾಗ ಸ್ಟಾರ್ಟ್ ಆಗಿ ಹೋಗ್ತಾ ಇದ್ದೀವಿ ಗಂಗಾ ಹಾರತಿ ನೋಡಲಿಕ್ಕೆ. ಬಟ್ ಇದು ತುಂಬ ಹತ್ರ ಎಲ್ಲ ಬರೋದಿಲ್ಲ ವೆಹಿಕಲ್ಸ್ ಎಲ್ಲ, ಅದಕ್ಕೋಸ್ಕರ ಅವರು 1.5 ಕಿಲೋಮೀಟರ್ ದೂರನೇ ನಿಲ್ಲಿಸಿದ್ರು ಗಾಡಿನ. ನಾವು ಅಷ್ಟು ದೂರ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ, ಅದಕ್ಕೋಸ್ಕರ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಹೇಗೋ ಬಿಸಿಲಿಲ್ವಲ್ಲ, ಹಾಗಾಗಿ ಈವ್ನಿಂಗ್ ಟೈಮು ತುಂಬ ಚೆನ್ನಾಗಿತ್ತು ಕ್ಲೈಮೇಟು, ಅದಕ್ಕೋಸ್ಕರ ನಾವು ಕೂಡ ಎಂಜಾಯ್ ಮಾಡಿಕೊಂಡೆ ವಾಕ್ ಮಾಡ್ಕೊಂಡು ಹೋದ್ವಿ. ಬಟ್ ಕ್ರೌಡ್ ಅಂತೂ ತುಂಬಾ ಜಾಸ್ತಿ ಇತ್ತು. ಅಂದರೆ ಗಂಗಾ ಹಾರತಿ ಟೈಮ್ ಆಗ್ತಿದೆ, ಇನ್ನು ಶುರುವಾಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಆ್ಯಕ್ಚುಲಿ ಅದು ಸ್ಟಾರ್ಟ್ ಆಗೋದೇ 6:30 ಇಲ್ಲ 7:30ಗೆ ಸ್ಟಾರ್ಟ್ ಆಗುತ್ತಂತೆ. ಸ್ವಲ್ಪ ಕತ್ಲಾಗಬೇಕು, ಆಮೇಲೆ ಸ್ಟಾರ್ಟ್ ಆಗುತ್ತೆ.
ಇನ್ನು ನಾವು ಅಷ್ಟರಲ್ಲಿ ಅಲ್ಲಿಗೆ ರೀಚ್ ಆಗ್ತೀವಿ, ನಿಧಾನಕ್ಕೆ ಹೋದ್ರು ಅಂತ ಹೇಳಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನು ಅಲ್ಲಿಗೆ ರೀಚ್ ಆಗೇ ಬಿಟ್ವಿ. ಇನ್ನು ರೀಚ್ ಆದಮೇಲೆ ಇಲ್ಲೆಲ್ಲ ಕೂಡ ಆಲ್ಮೋಸ್ಟ್ ಸೀಟ್ ಅಂತೂ ಎಲ್ಲ ಫುಲ್ ಆಗಿಬಿಟ್ಟಿದೆ, ಇನ್ನೆಲ್ಲಿ ಪ್ಲೇಸೇ ಇಲ್ಲ. ಅವರು ಚೇರ್ಸ್ ಎಲ್ಲ ಹಾಕಿದ್ರು, ಆ ಚೇರ್ಸ್ ಎಲ್ಲ ಕೂಡ ಫಿಲ್ ಆಗಿದೆ. ಮೇ ಬಿ ಅವರು 3 ಗಂಟೆಗೆ ಬಂದು ಕೂತಿದ್ದಾರೇನೋ ಅಂತ ಅನ್ನಿಸ್ತು ನನಗಂತೂ. ಇನ್ನು ಎಷ್ಟೊಂದು ಜನ ಸ್ಟೆಪ್ಸ್ ಎಲ್ಲ ಇರುತ್ತಲ್ಲ, ಆ ಸ್ಟೆಪ್ಸ್ ಕೂಡ ಫಿಲ್ ಆಗಿಬಿಟ್ಟಿದೆ. ಅಲ್ಲಿ ಕೂಡ ನಮಗೆ ಪ್ಲೇಸ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಜಾಗನ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡ್ವಿ, ಚೆನ್ನಾಗೆ ಕಾಣಿಸೋ ಥರನೇ ಕೂತ್ಕೊಂಡ್ವಿ. ಮತ್ತು ಇನ್ನೊಂದು ಏನಂತಂದರೆ ಗಂಗಾ ಹಾರತಿ ಅಂತಂದರೆ ಗಂಗಾ ಆ ಕಡೆ ಇರುತ್ತಲ್ಲ, ಸೊ ನದಿ ಕಡೆ ತಿರುಗಿಕೊಂಡು ಅವರು ಗಂಗಾ ಹಾರತಿನೇ ಮಾಡ್ತಾರೆ ಫ್ರೆಂಡ್ಸ್. ಆ ಗಂಗಾ ಹಾರತಿ ಮಾಡೋದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಇನ್ನು ತುಂಬ ಬೋಟ್ಸ್ ಎಲ್ಲ ಕೂಡ ಆ ಕಡೆ ಆಪೋಸಿಟಲ್ಲಿ ತಗೊಬಂದು ನಿಲ್ಲಿಸ್ತಾರೆ ಆ ಬೋಟ್ನ. ಸೊ ಆ ಬೋಟಲ್ಲಿ ಕೂಡ ನಾವು ಕೂತ್ಕೊಂಡು ಗಂಗಾ ಹಾರತಿನ ನೋಡ್ಬೋದು. ಈ ಕಡೆ ಅಂದರೆ ನಾವು ಕೂತಿರೋದು ಬ್ಯಾಕ್ ಸೈಡು, ಅವರು ಆ ಕಡೆ ಫ್ರಂಟ್ ಸೈಡ್ ನೋಡ್ತಾರೆ ಗಂಗಾ ಹಾರತಿನ. ಸೊ ಆ ಬೋಟಲ್ಲಿ ಕೂಡ ನಮಗೆ ಫುಲ್ ಡಿಮ್ಯಾಂಡ್ ಮಾಡ್ತಾರೆ, ಒಬ್ಬೊಬ್ಬರಿಗೆ 100, 200, 300, 500 ಆ ಥರ. ಸೊ ಸ್ವಲ್ಪ ಜನ ಅಷ್ಟನ್ನು ಕೊಟ್ಟು ಹೋಗಿ ಕೂತ್ಕೊಂಡು ನೋಡ್ತಾರೆ. ಬಟ್ ಆ ಬೋಟ್ಸು ಕೂಡ ತುಂಬಾ ಫಿಲ್ ಆಗಿತ್ತು. ಇನ್ನು ಅಲ್ಲಿ ಕೂಡ ದುಡ್ಡು ಕೊಟ್ಟು ಹೋದ್ರೂ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ ಹೇಳಿ ಇನ್ನು ಇಲ್ಲೇ ಕೂತ್ಕೊಂಡ್ವಿ. ಮೇಲ್ಗಡೆ ಚಂದ್ರ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಗಂಗಾ ಹಾರತಿ ಕೂಡ ಸ್ಟಾರ್ಟ್ ಆಯಿತು. 6:30 ಆರ್ 6:45 ಏನೋ ಸ್ಟಾರ್ಟ್ ಆಯಿತು. ಬಟ್ ಇನ್ನು ಈ ಥರ ಪೂಜೆ ಮಾಡ್ತಿದ್ದಾರೆ, ಅದು ನನಗೆ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ TV ಇಟ್ಟಿದ್ರು, ಅಲ್ಲಿ ನಾನು ವಿಡಿಯೋನ ಮಾಡಿಕೊಂಡೆ. ಮತ್ತು ಇವಾಗ ಇಲ್ಲಿ ಸಪ್ರೇಟ್ ಎಲ್ಲ ನಿಂತ್ಕೊಂಡು ಅವರು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಕ್ಚುಲಿ 7 ಮೆಂಬರ್ಸ್ ನಿಂತ್ಕೊತಾರೆ. ಈ ಥರ ಆರ್ಚ್ ಶೇಪಲ್ಲಿ ಇದೆ ಅಲ್ವಾ, ಸೊ ಆ ಥರ 7 ಮೆಂಬರ್ಸು. ಬಟ್ ಈ ಆರ್ಚ್ ಶೇಪು ಈ ಕಡೆ ಒಂದು ಮಿಕ್ಕಿದೆ, ಆ ಕಡೆನೂ ಒಂದು ಮಿಕ್ಕಿದೆ. ಇನ್ನು ಇನ್ ಬಿಟ್ವೀನಲ್ಲಿ 7 ಮೆಂಬರ್ಸ್ ನಿಂತ್ಕೊಂಡು ಮಾಡ್ತಾರೆ. ಫಸ್ಟು ಹೂವನ ಹಾಕಿ, ಆಮೇಲೆ ಧೂಪನ ಹಾಕಿಬಿಟ್ಟು, ಆಮೇಲೆ ಫಸ್ಟು ಗಂಟೆನ ಅಲ್ಲಾಡಿಸಿ, ಆಮೇಲೆ ಹೂವು ಹಾಕೋದು, ಧೂಪ ಮಾಡೋದು, ಆಮೇಲೆ ಆರತಿ ಮಾಡೋದು. ಸೊ ಆ ಥರ ಒಂದೊಂದೇ ಮಾಡ್ತಾನೆ ಇರ್ತಾರೆ. ಅರೌಂಡ್ 1 ಅವರು ಈ ಥರ ಅವರು ನಿಂತ್ಕೊಂಡೆ ಎಲ್ಲ ಥರ ಪೂಜೆನೂ ಮಾಡ್ತಾರೆ. ಆ್ಯಂಡ್ ಎಲ್ಲ ಕಡೆನೂ ಅವರು ತಿರುಗಿ ಮಾಡ್ತಾರೆ. ಗಂಗಾ ಸೈಡು, ಈ ಸೈಡು, ಬ್ಯಾಕ್ ಸೈಡು, ರೈಟು, ಲೆಫ್ಟು, ಆ ಥರ ಎಲ್ಲ ಕಡೆ 4 ಸೈಡು ತಿರುಗಿ ಪೂಜೆ ಮಾಡ್ತಾರೆ. ಇದೊಂಥರ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಈ ಬೆಂಕಿ ಎಲ್ಲ ಇರುತ್ತಲ್ಲ, ಅದು ಆ ಗಾಳಿಗೆ ಹೇಳಬೇಕು ಅಂದರೆ ನಮಗೆ ಭಯ ಆಗ್ತಿದೆ, ಅಲ್ಲಿ ಎಲ್ಲಿ ಅವ್ರ ಮುಖದ ಮೇಲೆ ಕೈ ಮೇಲೆ ಬರುತ್ತಂತ. ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಕೂಡ ಅವ್ರಿಗೇನು ತೊಂದರೆ ಆಗ್ದಂಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಆ ಥರ ಮೇಲಕ್ಕೆ ತಲೆ ಮೇಲಕ್ಕೆಲ್ಲ ಎತ್ತುತ್ತಾರೆ, ಬಟ್ ಅದು ಯಾವುದೇ ಥರಕ್ಕೂ ಬೀಳೋದು ಇಲ್ಲ, ಅಷ್ಟು ಚೆನ್ನಾಗೇ ಮಾಡ್ತಾರೆ. 1 ಅವರ್ ಗಂಗಾ ಆರತಿ ಪೂಜೆ ಅಂತೂ ಬೋರೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಈ ಥರ ಆರತಿ ಕೂಡ ಕೊಡ್ತಾರೆ, ಎಲ್ಲರ ಮುಂದೆ ತೊಗೊಂಬರ್ತಾರೆ. ಆರತಿನ ತಗೊಂಡು ದೇವ್ರಿಗೆ ಕೈ ಮುಗಿದು ಭಕ್ತಿಯಿಂದ ಇನ್ನು ರಿಟರ್ನ್ ನಾವಂತೂ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಕಾಮೆಂಟ್ಸ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.